ಪಿರಿಯಾಪಟ್ಟಣ ಸುದ್ದಿ. ರೈತರ ಹಿತ ಕಾಯುವಲ್ಲಿ ರೈತ ಸಂಘವು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ಆರ್ ಗೌಡ ತಿಳಿಸಿದರು. ಪಟ್ಟಣದ ಡಿ ದೇವರಾಜ್ ಅರಸು ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಯುಗಾದಿ ಉತ್ಸವ ಹಾಗೂ ಸಂಘದ ತಾಲೂಕು ಪದಾಧಿಕಾರಿಗಳ ಆಯ್ಕೆ. ರೈತ ಸಂಘವು ರೈತರಿಗೆ ಅನ್ಯಾಯವಾದಾಗ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಿದ್ದು ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ. ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಾಗಲಿ ರೈತರ ಸಂಕಷ್ಟವನ್ನ ಕೇಳುವ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಸಂಘದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸ್ವಾಮೇಗೌಡ ಮಾತನಾಡಿ, ರೈತರು ಜಾಗೃತಿ ಹೊಂದಬೇಕು ಎಂದರು. ಸ್ವಾವಲಂಬನೆಯ ಬದುಕನ್ನ ಕಟ್ಟಿಕೊಳ್ಳಲು ರೈತ ಸಮುದಾಯ ಚಿಂತಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಆರ್ ಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ರಾಜಶೇಖರಯ್ಯ, ರಾಜ್ಯ ಉಪಾಧ್ಯಕ್ಷ ಪ್ರಕಾಶ್ ಹನಗೋಡು, ಮಹಿಳಾ ರಾಜ್ಯಾಧ್ಯಕ್ಷ ಸುವರ್ಣಮ್ಮ, ರಾಜ್ಯ ಸದಸ್ಯ ದೇವಶೆಟ್ಟಿ, ತಾಲೂಕು ಮಹಿಳಾ ಅಧ್ಯಕ್ಷೆ ಕಾವೇರಮ್ಮ, ತಾಲೂಕು ಯುವ ಘಟಕದ ಅಧ್ಯಕ್ಷ ಮಹಾದೇವ್, ಉಪಾಧ್ಯಕ್ಷ ನಾಗೇಂದ್ರ ಸೀಗೂರ್, ಮುಖಂಡರಾದ ವಿಜಯರಾಜ್ ಅರಸ್, ಯೋಗೇಶ್, ದೇವಶೆಟ್ಟಿ, ತೀರ್ಥಕುಮಾರ್, ಮಹೇಶ್ ಮುನಿರಾಜ್, ಜವರಪ್ಪ, ಕೆಬಿ ಮೂರ್ತಿ, ಹರೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಪ್ರಕಾಶ್, ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಮಾಕೋಡು, ಮಣಸೂರು ಮತ್ತೆ ಸೀಗೂರು, ನಾವೆಲ್ಲ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಘಟಕಗಳನ್ನು ಮಾಡಿ ಸುಮಾರು ಒಂದೊಂದು ಹಳ್ಳಿಯಲ್ಲಿ 50ರಿಂದ 60, 70, 100 ಜನ ತನಕ ಶಾಲಾಕ್ಕೆ ಬಂದವು. ಇವತ್ತು ನೀವು ಇಲ್ಲಿ 100 ಜನ ಬಂದಿದ್ದೀರಿ. ನೀವು ಶಾಲಾಸ್ಗಳ ಉದ್ದೇಶ ನಾವೇನು ದಿನ ನಿಮಗೆ ಕರಿತಾ ಇದ್ದಾವ, ನಿಮ್ಮ ಉಪಯೋಗಕ್ಕಾಗಿ ನಾವು ಕರಿತಿರ್ತಾನೆ. ಆ ಶಾಲಾಸ್ಗಳ ಮೇಲೆ ರಿಜಿಸ್ಟರ್ಡ್ ನಂಬರ್ ಬೇಕು ಅಂತ ಹೊಡ್ಕೊತ್ರಿ, ಇವತ್ತು ಕೊಡ್ತೀವಿ. ಆ ನಂಬರ್ ತಗೊಂಡ್ಮೇಲೆ ನಾವು ಇಂಥ ಕಾರ್ಯಕ್ರಮ ರೂಪಿಸಿದಾಗ ನೀವು ಬಂದು ನಾವು ಹೇಳೋದಂತ ಹಿತವಚನಗಳನ್ನ ಮನವರಿಕೆ ಮಾಡಿಕೊಂಡು ಮುಂದಿನ ದಿನ ನಿಮ್ಮ ಜೀವನೋಪಾಯಕ್ಕಾಗಿ ಈ ಸಂಘಟನೆ, ನೀವು ಬದುಕು ಕಟ್ಟಿಕೊಳ್ಳೋಕ್ಕಾಗಿ ಈ ಸಂಘಟನೆ, ಅದನ್ನ ನೀವು ನೇರವಾಗಿ ನೋಡಿ. ಒಂದು ಗ್ರಾಮದಲ್ಲಿ 10 ಜನ ಬಂದಿದ್ರೆ ಇವತ್ತು ಎಷ್ಟು ಸಾವಿರಾರು ಜನ ಆಗ್ತಿತ್ತು. ಗೊತ್ತಾಯಿಲ್ಲ. ಯಾಕೆ ಗೊತ್ತಾಯಿಲ್ಲ? ನಿಮಗ್ ಬೇಕಿಲ್ಲ. ನಿಮ್ಗೆ ಬೇಕಿಲ್ಲ ಅಂದ್ರೆ ನಾವಲ್ಲ ಹಾಳಾಗೋರು, ನೀವೇ ಹಾಳಾಗೋರು. ಇವತ್ತು ರಾಜಕಾರಣಿಗಳು ಏನ್ ಮಾಡ್ತಾವ್ರೆ, ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ನಿಮ್ಮ ಕೆಲಸಗಳನ್ನ ಮಾಡ್ಕೊಡ್ತಾ ಇದಾರ. ನೀವು ಒಂದು ಹೋದ್ರೆ ನಾಳೆ ಕಾಲ ನಿಮ್ ಕೆಲಸ ರೆಡಿ ಅಂತ ಕೊಡ್ತಾ ಇದಾರೆ, ನಿಮ್ ಕೈಗೆ ಕೊಡಲ್ಲ. ಅದರಿಂದ ನೀವೆಲ್ಲ ಒಮ್ಮತವಾಗಿ ಹಸಿರು ಸಾಲನ್ನ ಧರಿಸ್ಕೊಂಡು ದುಷ್ಟ ರಾಜಕಾರಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ ಸೆರೆ ಬಡಿಬೇಕು. ಈ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥದ್ದನ್ನ ಅವ್ರ ಭಾಷಣದಲ್ಲಿ ಹೇಳ್ತಾರೆ. ನಾವು ನೇರವಾಗಿ ತೋರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಸಂಘಟನೆಯನ್ನ ಕಟ್ತಾ ಇದ್ದೀವಿ. ಅದನ್ನ ಮನವರಿಕೆ ಮಾಡ್ಕೊಂಡು ರೈತರು ನಿಮ್ದೇನೇ ಇವತ್ತು ನಮ್ಮ ಸಂಘಟನೆಯಲ್ಲಿ ಇದ್ದೀರಿ, ಯಾರು ಸದಸ್ಯರಾಗಿದ್ದೀರಿ, ನೋಂದಣಿ ಸಂಖ್ಯೆಯನ್ನು ಪಡೆದಿರ್ತೀರಿ, ನಿಮ್ದೇನೇ ಸಮಸ್ಯೆ ಇರಲಿ ನೇರವಾಗಿ ನಮಗೆ ಒಂದು ಲೆಟರ್ ಮೂಲಕ ಕೊಟ್ರೆ ಆ ಸಮಸ್ಯೆಯನ್ನ ನಾವು ನೇರವಾಗಿ ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕೆಲವು ನಮ್ಮ ಮಾಕೋಡಲ್ಲಿ ಬಸವರಾಜು ಅಂತ ಇದ್ದಾರೆ, ಗ್ರಾಮ ಘಟಕಾಧ್ಯಕ್ಷರು ಟವರ್ ಬಸವರಾಜು ಅಂತ. ಅವರು 25 ವರ್ಷದಿಂದ ಅದೇ ದಾರಿಲಿ ಅವ್ರ ಮನೆ ಹತ್ರ ಹೊರಡ್ಕೊಡ್ತಿರ್ತಕ್ಕಂಥ ದಾರಿ ಇವತ್ತು ಯಾರೋ ಒಬ್ರು ಅದೇ ಗ್ರಾಮದವರು ಅವರ ಹಿತೈಷಿಗಳ ದಾರಿ ಬಿಡಲ್ಲ ಅಂತಕ್ಕಂಥ ಬೇರೆ ಹಾಕೊಂಡಿದ್ರಂತೆ. ನಾವು ಬೆಳೆದಂತ ಬೆಳೆಗಳು ಸುಗಮವಾಗಿ ಫಸಲನ್ನು ನೀಡಿ ನಮಗೆ ಉತ್ತಮವಾದ ಆದಾಯವನ್ನು ರೂಪಿಸ್ತೀವಿ ಅಂತಕ್ಕಂಥದ್ದನ್ನ ನಾವು ಆ ದಿನ ಯುಗಾದಿ ದಿನ ರೈತರು ಪೂಜೆಯನ್ನು ಮಾಡಿ ಜಮೀನಿನಲ್ಲಿ ಹೊನ್ನಾರು ಅಂತಕ್ಕಂಥದ್ದನ್ನ ನಾವು ಹಿಂದೆ ನಾವು ಚಿಕ್ಕವರಾಗಿದ್ದು ನೋಡ್ಕೊಂಡ್ ಬರ್ತಾ ಇದ್ದು. ಈಗೀಗ ಕಣ್ಮರಿ ಆಗ್ತಾ ಇದೆ. ಅದು ಎಲ್ಲೋ 100ಕ್ಕೆ 10 ಜನ ಹೊನ್ನಾರು ಕಟ್ಬೇಕಾದ್ರೂ ಕಷ್ಟ ಆಗಿದೆ. ಆದ್ರಿಂದ ರೈತರು ಹಿಂದೆ ಏನು ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಂಡು ಒಳ್ಳೆ ದೇವರನ್ನ ಆರಾಧಿಸ್ತಾ ಗ್ರಾಮದಲ್ಲಿ ಗ್ರಾಮ ದೇವತೆಗಳನ್ನ ಪೂಜೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆಗ ರೈತರು ಅಷ್ಟೇ ಉತ್ತಮವಾಗಿ ಯಾವುದೇ ಸಾಲದ ಹಿಂಸೆಗಳಿಲ್ಲದೆ ಸುಗಮವಾಗಿ ಬದುಕ್ತಾ ಇದ್ರು. ಈಗ ಹಿಂದೆ ಸಂಪ್ರದಾಯವನ್ನ ಹಾಳು ಮಾಡಿ ಏನಿಲ್ಲ ಅಲ್ಲಿ ಹೊನ್ನ ಕಟ್ತಾರೆ ಅಂದ್ರೆ ಯಾರೋ ಎಲ್ಲ ಬಾರವಾಗಿ ಎಣ್ಣೆ ಕೊಡ್ತಂತಿರ್ತಾರೆ. ಹಂಗಾದಾಗ ರೈತರಿಂದ ಸ್ವಾವಲಂಬಿ ಬದುಕಾಗ್ತದೆ. ಬನ್ನಿ ಗ್ರಾಮದಲ್ಲಿ ಗ್ರಾಮ ದೇವರನ್ನ ಮೆರವಣಿಗೆ ಮಾಡ್ತಾ ಇವಿ, ಉತ್ಸವ ಮಾಡ್ತಾ ಇವಿ, ಬನ್ನಿ ಹೋಗೋಣ, ಎಲ್ಲರೂ
ಸೇರಿ ಆ ಭಗವಂತನ ಪ್ರಾರ್ಥನೆ ಮಾಡೋಣ ಅಂತ ಕರೆದ್ರೆ ಯಾವ ಹೋಗಪ್ಪ ಅದು ಇದೇ ಮಾಡಿ ಮಾಡಿ ನಮಗೂ ಸಾಕಾಗದೆ ಯಾವ ದೇವರು ಒಳಗೆ ಮಾಡಿಲ್ಲ ಅಂತ ಬರೀ ಸಾಲ್ವೆ. ಈ ರೀತಿ ಈಗ ನಮ್ಮ ಮನಸ್ಸಿನಲ್ಲಿ ಬಂದಿರ್ತಕ್ಕಂಥದ್ದು ಯಾರು ದೇವ್ರು ಮಾಡಿದ್ದಲ್ಲ, ಯಾರು ಮಾಡಿದಲ್ಲ, ನಮ್ಮ ಮನೋಭಾವನೆ ಅದಲ್ಲ, ಅದನ್ನ ಫಸ್ಟ್ ವೃದ್ಧಿಸ್ಕೋಬೇಕು. ಮನೋಭಾವನೆಯನ್ನ ವೃದ್ಧಿಸ್ಕೊಂಡು ನಾವು ಸರಿಯಾದ ರೀತಿ ಏನ್ ಹಿಂದೆ ನಡೀತಿದ್ದೋ ನಮ್ಮ ಪೂರ್ವಜರು ಎಷ್ಟು ಮನೆಯಲ್ಲಿ ಎಷ್ಟು ಖುಷಿಯಿಂದ ಯುಗಾದಿ ಹಬ್ಬ ಆಚರಿಸ್ತಿದ್ರು ಅಂದ್ರೆ ಯುಗಾದಿ ಹಬ್ಬ ಅನ್ನೋದೇ ಕಂಡು ಬರ್ತಾ ಇಲ್ಲ. ಕಟ್ಟೆ ಗಿಡಗಳು ಕಟ್ಟೆ ಉಪಯೋಗ ಬರ್ತದೆ, ಮಾವು ಸೊಪ್ಪು ಕಟ್ಟ ತನಿ ತೋರಣಗಳನ್ನ ಕಟ್ಟಿ ಸಂತೋಷದಿಂದ ಹಬ್ಬದ ದಿನಗಳನ್ನು ನೆನೆಸಕ್ಕೆ ನಮಗೆ ಒಂದು ಖುಷಿ ಆಗ್ತದೆ. ಇವತ್ತು ಅದಿಲ್ಲ, ಅದು ನಶಿಸಿ ಹೋಗ್ತದೆ ಅನ್ನೋ ಕಾರಣದಿಂದ ಇವತ್ತು ನಾವೆಲ್ಲರೂ ಮಾತಾಡಿ ಈ ಯುಗಾದಿ ಉತ್ಸವವನ್ನು ತಾಲೂಕು ಮಟ್ಟದಾದ್ರೂ ನಮ್ಮ ರೈತ ಸಂಘದಿಂದ ಮಾಡ್ಬೇಕು ಅಂತಕ್ಕಂಥ ವಿಷಯವನ್ನು ಹಮ್ಮಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವರಲ್ಲಿ ನಮ್ಮ ರೈತರು ಏನಪ್ಪಾ ಅಂದ್ರೆ ಇವತ್ತು ಹೊಸ ಸಾಲ ಹಾಕೊಂಡಿದ್ದೀರಿ, ನಾವು ಎಷ್ಟು ಘಟಕಗಳನ್ನ ಮಾಡಿದ್ದೀವಿ. ಈಗ ಮಾಕೋಡಕ್ಕೆ ಬಂದಿದ್ದೆ ಇಲಾಖೆಯಲ್ಲಿ ನಾವು ಏನ್ ಕೇಳಬೇಕು, ಇವತ್ತು ಮಾಕೋಡ್ಗೆ ನಾವು ಸುಮ್ಮನೆ ಹೋದೋ ಮಾಕೋಡ್ ಒಂದು ಕಾರ್ಯಕ್ರಮ ಮಾಡಿದಾಗ 20 ಜನ ಅಂದ್ರೆ ಕೊನೆಗೆ 50 ಜನ ಬಿಟ್ರು, ಅದ್ರಲ್ಲಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಬಜೆಟ್. ಅದರಿಂದ ನಾವು ರೈತ ಸಂಘದಲ್ಲಿ ನಮ್ಗೇನು ಅನುದಾನ ತಗೊಳಕ್ಕಾಗಲ್ಲ, ತಗೋಬೇಕು ಅಂದ್ರೆ ತಗೊಂಡು ಮಾಡ್ಬೋದಾಯ್ತು. ಆದರೆ ನಮ್ಮ ರೈತ ಸಂಘದಿಂದ ಇವತ್ತು ಸಣ್ಣದ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಇದನ್ನ ಬಲಿಷ್ಠ ಮಾಡ್ಕೋಬೇಕು. ನಮ್ಮ ತಾಲೂಕಲ್ಲಿ ಫಸ್ಟ್ ಮಾಡಿಕೊಂಡು ನ್ಯಾಯಯುತವಾದ ಬೆಲೆ ಹಾಕ್ಬೋದು, ನ್ಯಾಯಯುತವಾದ ನಿಖರವಾದ ಇವತ್ತು ಆರಕ್ಷೆ ತಲುಪಿದೆ. ಅಲ್ಲಿ ಡ್ಯೂಟಿ ಹೊಡಿತಾ ಇರೋರು ಡ್ಯೂಟಿ ಹೊಡ್ಕೊಂಡು ಹೊರಡೈತಾರೆ. ನಮ್ಮ ಕಷ್ಟ ಜನ ಕೇಳೋರೇ ನನಗೆ ಆಗ್ತಿದ್ದಾರೆ. ಇಂಥ ವಿಚಾರಕ್ಕೋಸ್ಕರ ನಾವು ರೈತ ಸಂಘ ಸ್ಥಾಪನೆ ಮಾಡ್ಕೊಂಡು ಅದು KB ಹೋಗ್ತಿರೋ ಲೈನ್ಮೆನ್ ಅಂತ ತಮ್ಮ ಹಾಕಿದ್ದಾರೆ, ಇಂಜಿನಿಯರ್ಗಳು ಕೈ ಬಿಡ್ತಾರೆ. KBನೂ ಅಷ್ಟೇ ನಮ್ಮ ಪರಿಸ್ಥಿತಿ ಆಯ್ತದೆ. ರೈತರ ಹೆಸರು ರೈತರಾಗಿದೆ ಹೊರತು ನಾವು ಪ್ರಾಮಾಣಿಕತೆಗೆ ನಮ್ಮ ರೈತರಿಗೆ ನ್ಯಾಯ ಅಂತ ತೋರಿಸ್ತಾನೆ. ಏನೋ ನಾವು ಬಡ್ಕೊಂಡು ಸಾಕಾಯ್ತದೆ. ನಮ್ಮ ರೈತರಿಗೆ ಯಾವಾಗ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಇಷ್ಟು ಮೂಲಕ ನಮಗೆ ಎಲ್ಲಿವರೆಗೆ ನಾವು ಒಗ್ಗಟ್ಟಾದಾಗ ಪ್ರತಿಯೊಂದು ನ್ಯಾಯ ತರಿಸ್ಕೋಬೋದು, ಪ್ರತಿಯೊಂದು ಸಿಟ್ಟು ನ್ಯಾಯದಿಂದ ತಗೋಬೋದು. ಅದರಿಂದ ನಾವು ಒಗ್ಗಟ್ಟಿಗೋಸ್ಕರ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದು. ನಮ್ಗೆ ಯಾವುದೇ ಥರ ನಾವು ನಿಮಗೆ ರೈತರೆ ಇದು ಮಾಡೋಕ್ಕೆ ನಾವು ನಮ್ಮ ಕೆಲಸ ಬಿಟ್ಟಿದ್ವಿ, ಹಂಗಾಗ್ಬಿಟ್ಟಿದ್ವಿ. ಆದ್ರಿಂದ ನಮ್ಮ ಸಂಘಟನೆಯಿಂದ ಈಗ ಹುಣಸೂರಲ್ಲಿ ಮಾಡಿದ್ವಿ ಒಂದು, ಅಲ್ಲಿ ಸುಮಾರು ಒಂದು 50 ಜನ ಸೇರ್ಕೊಂಡಿದ್ದಾರೆ. ಟೀಗೋಲ್ ಮಾಡಿದ್ದೀವಿ 70 ಟೀಗೋಲ್ ಒಂದು 30 ಜನ. ಮಾಕೋಡಲ್ಲಿ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆ ಮಾಡಿದ್ವಿ. ಮಾಕೋಡ್ ಏನಾಗಿದೆ, ಹುಣಸೂರು ಸೇರ್ಕೊಂಡೆಲ್ಲ ಪಿರಿಯಾಪುರ ಸೇರ್ಕೊಂಡು ಅಷ್ಟ ಸಿಗಾಕೊಂಡ್ರು. ಅದಾದ್ರೆ ಅಂದ್ರೆ ಅತ್ತ ಈಗ ಇದ್ರಲ್ಲಿ ಎರಡು ಮೇಲೆ ಇಟ್ಟಂಗಾಗಿದೆ. ಅವ್ರು ಇನ್ಮೇಲಾದ್ರೂ ಪಿರಿಯಾಪಟ್ಟಣ ತಾಲೂಕು ಅಂತ ಇದ್ದೀರಿ, ದಯವಿಟ್ಟು ಪಿರಿಯಾಪಟ್ಟಣ ತಾಲೂಕು ಎಲ್ಲ ಅಧಿಕಾರಿಗಳ ಸಂಪರ್ಕ ಇಟ್ಕೋಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಇಟ್ಕೋಬೇಕು ಅನ್ನೋದಕ್ಕೆ ನಮ್ಮ ರೈತ ಸಂಘದಲ್ಲಿ ನಿಮ್ಮಿಂದ ಮಾದರಿ ಆಗಬೇಕು ಅಷ್ಟೇ. ಇವತ್ತು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಮತ್ತೆ ಸೇರ್ಕೊಂಡಿರೋರು ನನ್ನ ಸ್ವಾರ್ಥ ಬಿಟ್ಟು ನಮ್ಮ ರೈತ ಸಂಘದಲ್ಲಿ ಏನು ಸೇರ್ಕೊಂಡಿದ್ವಿ ಇವತ್ತು ಆ ಸ್ವಾರ್ಥತೆ ಬಿಟ್ಟು ಪ್ರತಿಯೊಬ್ಬರಿಗೆ ನಮ್ಮಿಂದ 4 ಜನ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಭಾವನೆ. ನಾವೇನಿಗೆ ಮತ್ತೆ ರೈತ ಪ್ರತಿಯೊಬ್ಬರೂ 4 ದಿನ ತಯಾರು ಮಾಡಿದ್ರೆ ಅಕ್ಕಪಕ್ಕ ಸಂಜೆವನ್ನ ಮಾಡಿದ್ರೆ ಇದು ಬೆಟ್ಟದವರ ಹೋಬಳಿ ಒಬ್ಬರು ಅಧ್ಯಕ್ಷ ಮಾಡಿದ್ದೀವಿ, ರಾಮದುರ್ಗ ಒಬ್ಬರು ಅಧ್ಯಕ್ಷ ಮಾಡಿದ್ವಿ, ಅಂತಸ್ತರು ಎಲ್ಲ ಪ್ರತಿ ಕಡೆಗೆ ಅನೌನ್ಸ್ ಮಾಡ್ತೀವಿ ಸೇರ್ಪಡೆ ಆಗ್ಬೋದು. ಈಗ ಹೊಸದಾಗಿ ನಮ್ದು ಇವತ್ತು ಮೊದಲಿದ್ರು ಸಹ ಒಂದು ಕ್ಲಿಯರಿಕೆ ಮಾಡಿ ಇವತ್ತು ಒಂದಷ್ಟು ತಾಲೂಕು ಹೊಸ ಘಟಕನ ಉತ್ಪಾದನೆ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲೇ ಒಂದು ಘಟಕ ಆಗಲಿ, ಫಸ್ಟ್ ನಮ್ಮ ತಾಲೂಕು ಇಂಪ್ರೂವ್ ಆಗಲಿ ಅನ್ನೋದೇ ಒಂದು ನಮ್ಮ ಧ್ಯೇಯ. ಅದರಿಂದ ಅವತ್ತು ಹೊಸದಾಗಿ ಬಂದಿರೋದ್ರಿಂದ ನೀವೆಲ್ಲ ಉತ್ಸಾಹಿಗಳಿಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ ಅಂತ ನನ್ನ ಭಾವನೆ.